ಬಂದಿದ್ದಾರೆ ರೆಡಿಯಾಗಿ. ಬಟ್ ಹುಡುಗಿರಿನ್ನೂ ಇನ್ನೂ ಬರೋಕ್ಕಾಗಿಲ್ಲ ಗೈಸ್. ಅರ್ಧ ಗಂಟೆ ಆಯಿತು, ಬರೀ ಇವ್ರಿಗೆ ವೆಯ್ಟ್ ಮಾಡೋದೇ ಜಾಸ್ತಿ ನಾವು. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡಿಯಾಗಿ ಬರ್ತಾವ್ರೆ. ಪಾಪ ಸಿಕ್ಕಾಪಟ್ಟೆ ಶೆಕೆ ಇದೆ. ಮೇಕಪ್ ಮಾಡ್ಕೊಂಡು ಬಂದಿದ್ರು ಅಪರೂಪಕ್ಕೆ. ಶೆಕೆಗೆ ಬೆವರಿಗೆಲ್ಲ ಕಿತ್ಕೊಂಡು ಹೊರಗೆ ಬರ್ತೈತೆ. ನೋಡಿದ್ರೆ ಗೊತ್ತಾಗುತ್ತೆ. அடுத்த ಒಳಗಡೆ ಇರೋದು ಗೋಶಾಲೆ. ನಿಮಗಾಗಲೇ ನಾನು ಅಲ್ಲಿಂದ ತೋರಿಸ್ದೆ, ಈಗ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದರ್ ಬ್ಲಾಗರ್. ಸೊ ನಿಮ್ಗಾಗಲೇ ಗೊತ್ತಿರೋಂಗೆ ನಾವು ಇವತ್ತು ಉಡುಪಿಲಿದ್ವಿ. ಸೊ ಉಡುಪಿಲಿಂದ ನಾವು ಇವತ್ತು ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾಯಿದ್ವಿ. ಸೊ ನಾವಿದ್ದಿದ್ದು ಹೋಟೆಲ್ ಬಂದು ಇದೆ, ನಮಿತಾ ನಿವಾಸ್. ಸೊ ಈ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ನಮ್ಮ ಗಾಡಿಯಲ್ಲಿ ಆಲ್ರೆಡಿ ರೆಡಿ ಇದೆ. ಸೊ ನಾವೀಗ ನಮ್ಮ ಕೊಲೀಗ್ಸ್ಗಳಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ. ನಾವು ಆಲ್ರೆಡಿ ಫ್ರೆಶ್ ಅಪ್ ಆದ್ವಿ. ಸೊ ಈಗ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಕೊಲಿಗೊಬ್ಬರು ಇಲ್ಲಿ ಏನೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಂತ ಬನ್ನಿ ಇವಾಗ ನೋಡೋಣ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಹೇಳಿ? ಇದೇನಿದು ಹಿಂಗೆ ಬಿದ್ದೈತೆ ಮಾವಿನ ಹಣ್ಣು. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬಿದ್ದಿದ್ದಾವೆ. ಪ್ಯೂರ್ ನಾಟಿ ಹಣ್ಣು ಗಾಯ್ಸ್. ಏನು ಬಿದ್ದಿದ್ದಾವೆ ಗುರು, ಸಕ್ಕತ್ ಬಿದ್ದಿದ್ದಾವೆ ಮಾತ್ರ. ಅಲ್ಲ, ಒಂದು ಕವರಿಗೆ ಹಾಕೊಂಬಿಡೋಣ ಗೈಸ್. ನಿಜ ಹೇಳ್ತಲ್ಲ, ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಮಾವಿನ ಹಣ್ಣು ಗೊತ್ತಾ, ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಇದ್ದಾವೆ. ನಾವು ಬೆಳಗ್ಗೆ ಇವತ್ತು ನೋಡಿ ಇಲ್ಲಿ ಮಾವಿನ ಹಣ್ಣು ಹುಡ್ಕ ಬಂದಿದ್ದೀವಿ. ಚೆನ್ನಾಗಿದ್ದಾವೆ ಗೈಸ್, ಒಳ್ಳೊಳ್ಳೆ ಹುಡುಕಿ ಆರಿಸ್ಕೊತಾ ಇದ್ದಾರೆ. ಫ್ರೆಶ್ ಮಾವಿನ ಹಣ್ಣು ಸಾರಿ. ಸೊ ನಾನು ಟವಲ್ನ ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಒಣಕಳ್ಳಿ ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಏರ್ ಕಟ್ ಮಾಡಿಸ್ಬೇಕು, ಏರ್ ಕಟ್ ಮಾಡ್ಸೋಕ್ಕೆ ಟೈಮ್ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಏರ್ ಕಟ್ ಮಾಡಿಸಿಲ್ಲ ನಾನು. ನೋಡಿ ಇಲ್ಲಿ ನಮ್ಮ ಕೊಲೀಗು ಹೆಂಗೆ ಹುಡುಕ್ತಾ ಇದ್ದಾರೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬಿದ್ದುಬಿಟ್ಟಿದೆ. ಬಟ್ ಏನಂದರೆ ನಾವು ಚೆನ್ನಾಗಿರೋದು ನೋಡಿ ಆರಿಸ್ಕೊತಾ ಇದ್ದೀವಿ. ಸಾಕಲ್ಲ ಗೈಸ್. ಆ್ಯಕ್ಚುಲಿ ವೆದರ್ ಮಾತ್ರ ಸೈಕಾಗಿದೆ. ನಿಜ ಸೀರಿಯಸ್ಲಿ ಸೈಕಾಗಿದೆ ವೆದರು. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ವೆದರು. ಇನ್ನೊಂದು 4-5 ತೆಗಿ, ಹೆಂಗಿದ್ರು ಚಾಕಿದೆಲ್ಲ ಕುಯ್ಕೊಂಡು ತಿನ್ಕೊಳೋಣ ಗೈಸ್. ಏನಂದರೆ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ರೆಡಿಯಾಗಿ. ಬಟ್ ಹುಡುಗಿರಿನ್ನೂ ಇನ್ನೂ ಬರೋಕ್ಕಾಗಿಲ್ಲ ಗೈಸ್. ಬರೀ ಇಂಥದೆಯ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರನೇ ಗೈಸ್. ನೋಡಿ ನಮ್ಮ ಕೊಲೀಗ್ಸ್ ಎಲ್ಲ ರೆಡಿಯಾಗಿ ಬಂದ್ಬಿಟ್ರು ಫೈನಲಿ. ಅಯ್ಯೋ ಸುಮ್ಮನೆ ರೀ ನಾವು ಗೈಸ್. ಆ್ಯಕ್ಚುಲಿ ಏನಂದರೆ ನಮ್ಮ ಹುಡುಗರೆಲ್ಲ ರೆಡಿಯಾಗಿ ನೋಡಿ, ಇಲ್ಲಿ ಅರ್ಧ ಗಂಟೆ ಆಯಿತು, ಬರೀ ಇವ್ರಿಗೆ ವೆಯ್ಟ್ ಮಾಡೋದೇ ಜಾಸ್ತಿ ನಾವು. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡಿಯಾಗಿ ಬರ್ತಾವ್ರೆ. ಸೊ ನಡ್ರಿ ಬೇಗ ಹತ್ಕೊಳ್ಳಿ, ಹೋಗೋಣ. ಸೊ ಗೈಸ್, ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಎಲ್ಲಿ ಹೋಗ್ತಿದ್ದೀವಿ ನಾವೆಲ್ಲ? ಶ್ರೀಕೃಷ್ಣ ಮಠಕ್ಕೆ ಹೋಗ್ತಿದ್ದೀವಿ ಗೈಸ್ ನಾವೆಲ್ಲ ಈಗ. ಸೊ ಎಲ್ಲ ಹತ್ಕೊತಾ ಇದ್ದಾರೆ ಗಾಡಿ. ಎಲ್ಲಿ ಗೈಸ್ ನೋಡಿ, ಅಲ್ಲಿ ಎಲ್ಲ ಈಗ ಈಗ ತಗೊಬಂದಿರೋದು ಫ್ರೆಶ್, ಅದು ಮಾವಿನಕಾಯಿ ಸಾರಿ ಮಾವಿನ ಹಣ್ಣು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಡ್ರಿ ಬೇಗ ಹತ್ಕೊಳ್ಳಿ ಹೋಗೋಣ. ಕಮಾನ್ ಬನ್ನಿ ಗೈಸ್, ಹೋಗೋಣ ಗೈಸ್. ಸೊ ಫೈನಲಿ ಬಂದ್ವಿ ಕೃಷ್ಣ ಮಠಕ್ಕೆ. ಸೊ ಇಲ್ಲೇ ಇದೆ, ಕಾಣಿಸ್ತಾ ಇದೆ ನೋಡಿ ಕೃಷ್ಣ ಮಠ. ಸೊ ನಾವೀಗ ಒಳಗಡೆ ಹೋಗಿ, ಆ್ಯಕ್ಚುಲಿ ವಿಡಿಯೋ ಮಾಡ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ಗೈಸ್ ತೋರಿಸ್ಲಿಕ್ಕೆ. ಆಯಿತು, ಆಮೇಲೆ ಸಖತ್ತಾಗಿದೆ. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಉಡುಪಿ ಶ್ರೀಕೃಷ್ಣ. ಬನ್ನಿ ನೋಡ್ಕೊಂಬರೋಣ ಗೈಸ್. ಈಗ ನಾವು ಮುಖ್ಯ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕೊಲೀಗ್ಸ್ ಎಲ್ಲ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈಗ ನಾನು ಮತ್ತು ಚೇತಸ್ ಇಬ್ಬರು ಇಲ್ಲಿ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ ಅವರೆಲ್ಲ. ನೋಡಿ ಇಲ್ಲಿ ನಮಗಿಂತ ಮುಂದೆ ಅಲ್ಲಿ ನೋಡಿ, ಇಲ್ಲಿ ನಮ್ಮ ಕೊಲೀಗ್ಸ್ ಹೋಗ್ತಾ ಇದ್ದಾರೆ ಲೇಡೀಸ್. ಏನು ಸಚಿನ್ ಸಾರಿ ಚೇತಸ್, ನನಗೆ ಯಾಕೋ ಹೆಸರು ಲೇಟಾಗಿ ಬಂದರು. ನನಗೆ ಹೆಸರು ಕನ್ಫ್ಯೂಷನ್ಸ್ ಆಗ್ತಾ ಇದೆ ನಿನ್ನೆ ರಾತ್ರಿಯಿಂದ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್ ಹಿಂಗೆ ಹೋಗ್ಬೇಕು ಒಳಗಡೆ. ಗೈಸ್ ಆ್ಯಕ್ಚುಲಿ ಏನಂದರೆ ರಶ್ ಇದೆ ಗೈಸ್ ಸಿಕ್ಕಾಬಟ್ಟೆ. ಅಲ್ಲಿ ನೋಡಿ ಗೈಸ್ ಅಲ್ಲಿ ಎಷ್ಟೊಂದು ಚೆನ್ನಾಗಿದ್ದಾರೆ. ರಶ್ ಇದೆ ಗೈಸ್ ಇವತ್ತು. ನಾವು ಬೇರೆ ವೀಕ್ ಡೇಸಲ್ಲಿ ಬಂದಿಲ್ಲ, ವೀಕ್ ಆಫಲ್ಲಿ ಬಂದಿದ್ದೀವಿ. ಸೊ ಸಖತ್ ರಶ್ ಇದೆ ಗೈಸ್. ಬನ್ನಿ ಆದಷ್ಟು ಬೇಗ ದರ್ಶನ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಇದು ಆದಮೇಲೆ ಮುಂದೆನೂ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಪಾಪ ಸಿಕ್ಕಾಬಟ್ಟೆ ಸೆಕೆ ಇದೆ. ತಮ್ಮನೇಲಿ ಜೋತಿದೆ ಯಾಕಂದು ಪಾಪ ಸಿಕ್ಕಾಬಟ್ಟೆ ಸೆಕೆ ಇದೆ. ಮೇಕಪ್ ಮಾಡ್ಕೊಂಡು ಬಂದಿದ್ರು ಅಪರೂಪಕ್ಕೆ. ಸೆಕೆಗೆ ಬೆವರಿಗೆಲ್ಲ ಕಿತ್ಕೊಂಡು ಹೊರಗೆ ಬರ್ತೈತೆ. ನೋಡಿದ್ರೆ ಗೊತ್ತಾಗುತ್ತೆ. ಪಾರ್ಟ್ 1 ನೋಡಿದ್ರೆ ಗೊತ್ತಾಗುತ್ತೆ ಪಾರ್ಟ್ 2 ಹೆಂಗಿದ್ದಾರೆ ಹೆಂಗ್. ಆ್ಯಕ್ಚುಲಿ ನೀವು ಪಾರ್ಟ್ 1 ನೋಡಬೇಕು. ಇವ್ರನ್ನ ನೋಡ್ಕೊಳ್ಳಿ, ಇವರಿಬ್ರನ್ನ ನೋಡ್ಕೊಳ್ಳಿ, ಇವ್ರನ್ನ ನೋಡ್ಕೊಳ್ಳಿ. ಪಾರ್ಟ್ 1 ನೋಡಿ ಹೆಂಗಿದ್ದಾರೆ ಅಂತ. ಹೇಗಿದ್ದೆ ಹೇಗಾದೆ. ಇದೆಲ್ಲ ನ್ಯಾಚುರಲ್ ಬ್ಯೂಟಿ ಅಲ್ಲಲ್ಲಲ್ಲಲ್ಲಲ್ಲ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೆಂಗ್ ಬೆವ್ರ್ತವ್ರು ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಹೆಂಗ್ ಬೆವ್ರ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮೋಹಿತ್ನ ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಬೆವ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಬೆವ್ರ್ತಾ ಇದ್ದಾರೆ ಇವರೆಲ್ಲ ಆಲ್ರೆಡಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಮುಂದೆ ಹೋಗ್ಬೇಕಿನ್ನ. ನಮ್ಮ ಸಚಿನ್ ಬೆವ್ರ್ತಾರೆ ನೋಡಿ ಗೈಸ್. ಇಲ್ಲಿ ತಿಂಡಿ ಅಂದ್ರೂ ಸಿಕ್ಕಾಬಟ್ಟೆ ಶೆಕೆ ಇದೆ ಗೈಸ್. ಇದು ಗೋಶಾಲೆ ಆ್ಯಕ್ಚುಲಿ. ಇದು ಚಿಕ್ಕದನ್ಸುತ್ತೆ, ಇನ್ನ ಒಳಗಡೆ ಇದೆಯಾ ಏನೋ ಇಡ್ಲಿ ಮತ್ತೆ ಗೈಸ್ ತಿಂಡಿ ನೋಡಿ. ಇಲ್ಲಿ ತಿಂಡಿ ತಿಂತಾ ಇದ್ದಾವೆ ಗೋಗಳು ಗೈಸ್. ಹಂಗೆ ಮೂವ್ ಆಗ್ತಾ ನೋಡಿ, ಇಲ್ಲಿ ಒಂದು ದೊಡ್ಡ ಹೊಂಡ ಇದೆ. ಚೆನ್ನಾಗಿದೆ ಮಾತ್ರ ಇದು ಪ್ಲೇಸು. ಆಮೇಲೆ ಇದೆ ಗೈಸ್, ಅಲ್ಲಿ ಕಾಣಿಸ್ತಾ ಇಲ್ಲ. ಒಳಗಡೆ ಹೋಗ್ಬಿಡ್ತು ಅನ್ಸುತ್ತೆ ಆಮೇಲೆ. ನೋಡಿ ಇಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ನಮ್ಮ ಚೇತಸ್ ಅಂತೂ ಹೆವಿ ಫೋಟೋಗ್ರಾಫರು. ಅಲ್ಲನಾ ಚೇತಸ್? ಚೆನ್ನಾಗಿದೆ ಇದು ಈ ಪ್ಲೇಸ್ ಚೆನ್ನಾಗಿದೆ. ಸೊ ನಾವು ಅಲ್ಲಿಗೆ ಹೋಗ್ಬೇಕಿನ್ನ. ಈ ಕ್ಯೂ ಇಂದ ಹೋಗಿ ಅಲ್ಲಿಗೆ ಹೋಗ್ಬೇಕು ಗೈಸ್. ನಾವು ಇನ್ನೂ ಅಷ್ಟು ದೂರ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತು ದರ್ಶನ ಮುಗಿಯುತ್ತೆ. ಇನ್ನೇನು ಹತ್ತತ್ರ ಬರ್ತಾ ಇದ್ದೀವಿ ನಾವು. ಗೈಸ್ ಬಂದು 2 ಅವರ್ ಆಗ್ತಾ ಬಂತು ಗೈಸ್. ಸ್ವಲ್ಪ ಏನಿಲ್ಲ. ಎಷ್ಟು ಅವರ್ ಆಯಿತು? ಎಸ್ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು. ನಾವು ದರ್ಶನಕ್ಕೆ ನಿಂತು ತುಂಬ ಆ್ಯಕ್ಚುಲಿ ಒಂದು 2 ಅವರ್ಸ್ ಆಯ್ತನಾ? ಇಲ್ಲ, ಒಂದೂವರೆ ಗಂಟೆ ಆಯ್ತು. 1.5 ಗಂಟೆ ಆಯಿತು ಗೈಸ್. ನಾವು ಈಗ ಹತ್ತತ್ರ ಬಂದಿದ್ದೀವಿ ನಾವು ಗೈಸ್. ನೋಡಿ ಆಲ್ರೆಡಿ ಹತ್ತತ್ರ ಬಂದ್ವಿ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ, ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಒಳಗಡೆ ಇದೆ ಗೈಸ್, ನೋಡಿದೆ ಅವರು ಅದೇ. ಸೊ ಬನ್ನಿ ಗೈಸ್ ಒಳಗಡೆ ಹೋಗೋಣ. ಸೊ ಗೈಸ್ ಫೈನಲಿ ದರ್ಶನ ಆಯಿತು. ಹೊರಗಡೆ ಬಂದ್ವಿ ಗೈಸ್ ಎಲ್ಲ. ನೋಡಿ ನಮ್ಮ ಕೊಲೀಗ್ಸ್ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಫೈನಲಿ ದರ್ಶನ ಆಯಿತು, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಸೊ ನಮ್ಮ ಕೊಲೀಗ್ ನೋಡಿ ಇಲ್ಲಿ ಹೆಂಗೆ ಕೂತ್ಕೊಂಡಿದ್ದಾರೆ. ಏನಮ್ಮ ಏನೋ ಹೇಳ್ತಿದ್ರಲ್ಲ? ಹಾಂ, ದೇವರ ದರ್ಶನ ಪಟ್ಟು ಇಲ್ಲಿ ಬಂದು ಕೂತಿದ್ದೀವಿ. ಪೀಸ್ಫುಲ್ ಆಗಿ 5 ನಿಮಿಷ ಕೂತಿದ್ದೀವಿ. ಚೂರು ಜೋರಾಗಿ ಮಾತಾಡ್ಬೇಕು ನೀವು. ಜೋರಾಗಿ ಮಾತಾಡ್ಬೇಕಾ? ಇಷ್ಟೇ ಮಾತಾಡೋಕ್ಕಾಗುತ್ತೆ. ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಎಲ್ಲರೂ ಕೂತಿದ್ದೀವಿ. ಹಾಂ, ತುಂಬ ಚೆನ್ನಾಗಾಯಿತು. ವೀಕೆಂಡ್ಸ್ ಅಲ್ಲಂತೂ ಬರೋಕ್ಕೆ ಆಯ್ತು. ಆಮೇಲೆ ಚೆನ್ನಾಗಿತ್ತಾ? ಅಯ್ಯೋ ಸಚಿನ್ ಶರ್ಟ್ ಹಾಕಳ್ರಿ ಬೇಗ. ಸಚಿನ್ ಪ್ರಸಾದ ತಗೊಬರಕ್ಕೆ ಹೋಗಿದ್ದಾರೆ. ಏನದು? ನಂಗೊಂದು ಸ್ವಲ್ಪ ಕೊಡಿ ಸಚಿನ್, ನಾನೊಂದು ಸ್ವಲ್ಪ ಇಟ್ಕೊತೀನಿ. ಥ್ಯಾಂಕ್ ಯು. ಸೊ ನಮ್ಮ ಸಚಿನ್ ಆ್ಯಕ್ಚುಲಿ ಎಲ್ಲಿಗೆ ಹೋಗಿದ್ರು ಅಂದರೆ ಪ್ರಸಾದ ತಗೊಬರಕ್ಕೆ ಹೋಗಿದ್ರು. ಸೊ ಗೈಸ್ ಫೈನಲಿ ದರ್ಶನ ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಗೋಶಾಲೆಗೆ ಹೋಗ್ತಿದ್ದೀವಿ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆಂದ ಇದೆ ನೋಡಿ ಗೈಸ್. ತುಂಬ ಚೆನ್ನಾಗಿದೆ ಗೋಶಾಲೆ ಮಾತ್ರ, ತುಂಬ ಚೆನ್ನಾಗಿದೆ ಗೋಶಾಲೆ ಅಲ್ಲ, ತುಂಬ ಚೆನ್ನಾಗಿದೆ ಅಲ್ಲ? ಗೈಸ್ ಆ್ಯಕ್ಚುಲಿ ಇದು ಬಂದುಬಿಟ್ಟು ಮಠದ ಒಳಗಡೆ ಇರೋದು ಗೋಶಾಲೆ. ನಿಮಗಾಗಲೇ ನಾನು ಅಲ್ಲಿಂದ ತೋರಿಸ್ದೆ, ಈಗ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದೆ, ಆಮೇಲೆ ಇಲ್ಲಿ
ಅಲ್ಲಿ ನೋಡಿ ನಮ್ಮ ಕೊಲೀಗ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಫೋಟೋ ತಕ್ಕೊತಾ ಇದ್ದಾರೆ, ನೋಡಿ ಮುಟ್ತಾ ಇದ್ದಾರೆ. ಇಲ್ಲೆಲ್ಲ ಇದೆ ನೋಡಿ ಗೈಸ್, ತುಂಬ ಚೆಂದ ಇದೆ. ಆ್ಯಕ್ಚುಲಿ ಮಠದ ಒಳಗಡೆ ಇರೋದು ಗೋಶಾಲೆ ಇದು. ಸೊ ಗೈಸ್, ಮಠದಿಂದ ನಾವು ಹೊರಗಡೆ ಬಂದಾಯಿತು. ಹೊರಗಡೆ ಬಂದಿದ ತಕ್ಷಣ ಗೀತಾ ಮಂದಿರ ಉಡುಪಿ ಅಂತ ಇದೆ. ಸೊ ಈಗ ನಾವೆಲ್ಲ ಟಿಫನ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಮಣಿಪಾಲ್ ಹೋಗ್ತಿದ್ದೀವಿ ಗೈಸ್. ಸೊ ಮಣಿಪಾಲಿಗೆ ಹೋಗೋ ವಿಡಿಯೋನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ನಾವು ಆವಾಗಲೇ ಬಂದಾಗ ಎಷ್ಟು ರಶ್ ಇತ್ತು, ಈಗ ಅಷ್ಟು ರಶ್ ಇಲ್ಲ ಗೈಸ್, ತುಂಬ ಸ್ವಲ್ಪ ಕಮ್ಮಿ ಇದೆ. ಸೊ ಬನ್ನಿ ಹೋಗೋಣ ಹೊರಗೆ ಗೈಸ್. ಆ್ಯಕ್ಚುಲಿ ಏನಂದರೆ ನನ್ನ ಮಗನಿಗೆ ಒಂದು ಕೊಳಲು ತಗೊಂಡಿದ್ದೀನಿ ಗೈಸ್, ಓದಲಿ ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. A few moments later. ಗೈಸ್ ಏನು ಗೊತ್ತಾ, ದೇವಸ್ಥಾನಕ್ಕೆ ಬರ್ಬೇಕಾರೆ ಇವರೆಲ್ಲ ಓಂ ಶಾಂತಿ ಥರ ಬಂದಿದ್ರು. ಈಗ ನೋಡಿ ಇಲ್ಲಿ ಫುಲ್ ಎಲ್ಲ ಹೆಂಗೆ ಡಿಸ್ಕೋ ಶಾಂತಿ ಥರ ಆಗ್ಬಿಟ್ಟಿದ್ದಾರೆ ಗೈಸ್ ಇವರು. ಇಲ್ಲಿ ನೋಡಿ ಇಲ್ಲಿ. ಆ್ಯಕ್ಚುಲಿ ಈಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಮಣಿಪಾಲ್ ಮ್ಯೂಸಿಯಮಿಗೆ ಬಂದಿದ್ದೀವಿ ಗೈಸ್. ಸೊ ಮಣಿಪಾಲ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತೀವಿ ಗೈಸ್. ಸೊ ನೋಡಿ ಇಲ್ಲಿ ಆಲ್ರೆಡಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ನೋಡಿ ಇಲ್ಲಿ ಯಾರು ಪ್ಲ್ಯಾನ್ ಹೇಳ್ತಾ ಇದ್ದಾರೆ ಗೈಸ್. ಮಾತ್ರ ವ್ಯೂ ಮಾತ್ರ ಅಲ್ಟಿ ಆಗಿದೆ ಗೈಸ್. ನೋಡಿ ಏನು ಸಕ್ಕದಾಗಿದೆ ನೋಡಿ ವ್ಯೂ ಮಾತ್ರ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸೈಕ್ ಮಾತ್ರ ಸೂಪರ್ ಆಗಿದೆ ಮತ್ತು ತುಂಬ ಕ್ಲೀನ್ ಆಗಿದೆ. ನಮ್ಮ ಟೀಮೆಲ್ಲ ನಾನು ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ ಗೈಸ್. ಬನ್ನಿ ಹೋಣ. ಆ್ಯಕ್ಚುಲಿ ಏನಂತ ಅಂದರೆ ವೀಡಿಯೋ ಮತ್ತು ಫೋಟೋ ಅಲೋ ಇಲ್ಲ ಅಂತ ಹೇಳಿದರು ಗೈಸ್. ಸೊ ನಾನು ವೀಡಿಯೋ ಮತ್ತು ಫೋಟೋ ಮಾಡೋಕ್ಕಾಗಲ್ಲ. ಸೊ ಸಾರಿ ಗೈಸ್. A few moments later. ಗೈಸ್ ಆ್ಯಕ್ಚುಲಿ ಹೊರಗಡೆ ಬಂದು ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ, ಎಲ್ಲ ಫೋನ್ ಹಿಡ್ಕೊಂಡು. ಇಲ್ಲಿ ನೋಡಿ ಇಲ್ಲಿಬ್ಬರು ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಇವ್ರು ನಮ್ಮ ಮೋಹಿತ್ ಅಂತೂ ಫುಲ್ಲು ಮುಳುಗೋಗ್ಬಿಟ್ಟವ್ರೆ ಫೋನಲ್ಲಿ. ಗೈಸ್ ಆ್ಯಕ್ಚುಲಿ ನಾವು ಮಾವಿನ ಹಣ್ಣು ತೊಗೊಬಂದಿದ್ವಿ ಗೊತ್ತಾ, ಅದನ್ನು ತಿಂತಾ ಇದ್ದೀವಿ. ಮಾತ್ರ ಹೆಂಗಿದೆ ಅಂದರೆ ಸೈಕಾಗಿದೆ. ತುಂಬ ಚೆನ್ನಾಗಿದೆ. ಹೆಂಗಿದೆ ಹಣ್ಣು? ತಿನ್ಬೇಕು, ನೋಡ್ಬೇಕು. ಹಣ್ಣು ಮಾತ್ರ ಸೂಪರ್ ಆಗಿದೆ ನೋಡಿ. ಆಲ್ರೆಡಿ ನಾನು ತಿಂತಾ ಇದ್ದೀನಿ, ಸಕ್ಕದಾಗಿದೆ. ಚೆನ್ನಾಗಿದೆಯಾ? ಇಲ್ಲ ತುಂಬ ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ. ಹೊರಗಡೆ ತಿನ್ನೋಣ. ತುಂಬ ಚೆನ್ನಾಗಿದೆ. ನೈಸ್ ಗೈಸ್. A few moments later. ಗೈಸ್ ನಾವೀಗ ಆ್ಯಕ್ಚುಲಿ ಎಲ್ಲಿ ಬಂದಿದ್ದೀವಿ ಅಂದರೆ ಕೆಮ್ಮಣ್ಣ್ ಗುಂಡಿ ಬೋಟಿಂಗ್, ಅಲ್ಲಿಗೆ ಬಂದಿದ್ದೀವಿ ಗೈಸ್. ಸೊ ಬೋಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಟೀಮೆಲ್ಲ ಅಲ್ಲಿ ನೋಡಿ ಅಲ್ಲಿ ಬೋಟಿಂಗ್ ಬಗ್ಗೆ ವಿಚಾರಿಸೋಕೆ ಹೋಗಿದ್ದಾರೆ. ಸೊ ಯಾರ್ಯಾರು ಬೋಟಿಂಗ್ ಆಡ್ತಾರೆ ನೋಡೋಣ ಗೈಸ್. ನೋಡಿ ಇಲ್ಲಿ ಉಮ್ಮನ್ನ. ಸೊ ಬನ್ನಿ ಗೈಸ್ ನೋಡೋಣ. ನಾವಂತೂ ರೆಡಿ ಆಗಿದ್ದೀವಿ ನಾವು ಬೋಟಿಂಗ್ ಮಾಡೋಕ್ಕೆ. ಎಲ್ಲ ರೆಡಿ ಆಗಿದ್ದಾರೆ ನೋಡಿ ಗೈಸ್ ಬೋಟಿಂಗ್ ಮಾಡೋಕ್ಕೆ. ಹೇಗಿದೆ ಜೋಶ್? ಜೋಶ್ ಹೇಗಿದೆ? ಭಯ ಆಗ್ತಿದ್ಯಾ ನಿಂಗೆ? ಭಯ? ಸೊ ಗೈಸ್ ನನಗೂ ಸ್ವಲ್ಪ ಭಯ ಇದೆ. ನೋಡೋಣ ಬನ್ನಿ ಗೈಸ್ ಹೋಗೋಣ. ನಲ್ಲಿ ಬೋಟಿಂಗಿಗೆ ಬಂದ್ಬಿಟ್ಟಿದೀವಿ ಗೈಸ್. ಹೆಂಗ್ ಓಡಿಸೋದು ಗೊತ್ತಾಯ್ತಾ ಇಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗೋ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ ಗೈಸ್, ಓಡ್ಸಕ್ ಗೊತ್ತಾಗ್ದಲ್ಲೇ. ಅಲ್ಲಿ ನೋಡಿ ಅವರೆಲ್ಲ ಎಷ್ಟು ಕ್ಲೀನಾಗಿ ಓಡಿಸಾಡ್ತಾವ್ರೆ. ಅಲ್ಲಿ ನೋಡಿ ಗೈಸ್ ಅಲ್ಲಿ ನನಗೆ ಗೊತ್ತಾಗ್ದಲ್ಲೇ ನಿಲ್ಸ್ಕೊಂಡ್ಬಿಡ್ತೀನಿ ಮಧ್ಯದಲ್ಲಿ. ಇವ್ರು ನೋಡಿ ಇವರೆಲ್ಲ ಹೆಂಗ್ ಬರ್ತಾ ಇದ್ದಾರೆ. ಬನ್ನಿ ಬೇಗ ಬನ್ನಿ. ಗಾಳಿ ನಿಂತ ಹೇಳ್ತಾ ಇತ್ಕೊಂಡ್ರಿ ನಮ್ಗೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಆ ಕಡೆಯಿಂದ ಬೋಟಿಂಗ್ ಮಾಡ್ಕೊಬಂದು ಹೆಂಗ್ ಮಲ್ಕೊಂಡವ್ರು ನೋಡಿ ಗೈಸ್ ಇಲ್ಲಿ ಆರಾಮಾಗಿ. ಇಲ್ಲಿ ನೋಡಿ ಗೈಸ್ ಇಲ್ಲಿ ಒಬ್ಬೊಬ್ರು. ಇಲ್ಲಿ ನೋಡಿ ಇಲ್ಲಿ ಇವ್ರು ಹೆಂಗ್ ಮಲ್ಕೊಂಡವ್ರೆ. ಅಲ್ಲಿ ನೋಡಿ ಅಲ್ಲೊಬ್ರು. ಆ್ಯಕ್ಚುಲಿ ಇದನ್ನೆಲ್ಲ ಆಟಾಡಿಸ್ತಿರೋದು ಯಾರು ಅಂದರೆ ಉಮಾ ಮತ್ತು ಹೇಮಾ. ಸಾರಿ ಉಮಾ ಅಲ್ಲ, ಜ್ಯೋತಿ ಮತ್ತೆ ಹೇಮಾ. ಇಲ್ಲಿ ನೋಡಿ ಇಲ್ಲಿ ಫೈನಲಿ ಬೋಟಿಂಗ್ ಎಲ್ಲ ಆಯಿತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್ ಬಾಯ್.